ಶಾಂತಿಯುತವಾಗಿ ನಡೀಬೇಕಾದಂಥ ಕಾರ್ಯಗಳು. ಯಾಕಂದರೆ ಗಣಪತಿ ವಿಸರ್ಜನೆ ಮತ್ತು ಪ್ರತಿಷ್ಠಾಪನೆ ಅದರಲ್ಲಿ ನಮ್ಮ ಒಂದು ಹಿಂದೂ ಧರ್ಮದವರ ಧಾರ್ಮಿಕ ಭಾವನೆ ಒಳಗೊಂಡಿದೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಈಗ ಹೇಳಿದರು, ಈ ಪ್ರೊಫೆಟ್ ಮೊಹಮ್ಮದ್ ಅವರ ಒಂದು ಜಯಂತಿ ರೀತಿಯಲ್ಲಿ, ಒಂದು ಹುಟ್ಟುಹಬ್ಬದ ರೀತಿಯಲ್ಲಿ ಒಂದು ಸಂಭ್ರಮಾಚರಣೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಜಾತಿ ಧರ್ಮಕ್ಕೆ ಸೇರಿದಂಥವ್ರು ಸಾರ್ವಜನಿಕವಾಗಿ ನಡೆಯುವಂಥದ್ದು. ಹೊಸ ವರ್ಷ ಬರ್ತಾ ಇದೆ, ದಸರಾ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ, ಇನ್ನೂ ಹಲವಾರು ಹಬ್ಬಗಳು, ಧಾರ್ಮಿಕ ಕಾರ್ಯಕ್ರಮ ಬರ್ತಾ ಇದೆ. ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡಬೇಕು. ಮತ್ತು ಮುಸಲ್ಮಾನ್ ಸಮುದಾಯದವರು ಮತ್ತು ಅಂಜುಮನ್ ಕಮಿಟಿಯವರು ಈದ್ ಮಿಲಾದಲ್ಲಿ ಯಾವುದೇ ಕಾರಣಕ್ಕೂ DJ ಹಾಕಬಾರ್ದು ಅನ್ನುವಂಥ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಇದಕ್ಕೆ ನಾನು ಅವರ ಒಂದು ನಿರ್ಧಾರವನ್ನು ಸ್ವಾಗತಿಸ್ತೀನಿ. ಅದೇ ರೀತಿ ನಮ್ಮ ಚೆನ್ನಮ್ಮ ಸರ್ಕಲ್ ಹತ್ರ ಇರುವಂತಹ ಒಂದು ಈದ್ಗಾ ಮೈದಾನ್, ಕಾರ್ಪೊರೇಷನ್ ಗ್ರೌಂಡ್ ಅಥವಾ ರಾಣಿ ಚೆನ್ನಮ್ಮ ಗ್ರೌಂಡ್ ಏನೇನು ಕರೀತಾರೆ, ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೀತಾರೆ. ಅಲ್ಲಿ ಕಳೆದ ಒಂದು 3-4 ವರ್ಷದಿಂದ ಗಣಪತಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಅದರ ಅಧ್ಯಕ್ಷರು ಪ್ರಸಾದ್ ಅವರಿದ್ದಾರೆ. ಮತ್ತು ಇವತ್ತಷ್ಟೇ ನನ್ನ ಕಚೇರಿಗೆ ಬಂದು ಅವರೆಲ್ಲ ಹೇಳಿದರು, ನಾವು ಕೂಡ ಈ ಬಾರಿ ಏನು ಗಣಪತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಮಾಡೋರಿದ್ದೀವಿ, 3 ದಿನದ ಅವ್ರಿಗೆ ಅವಕಾಶ ಉಂಟು. 3 ದಿನದಲ್ಲಿ ಅವರು ವಿಸರ್ಜನೆ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ DJಯನ್ನು ಬಳಸಲ್ಲ, ಅದಕ್ಕೆ ಹೊರತಾಗಿ ನಾವು ಸಾಂಪ್ರದಾಯಿಕ ವಾದ್ಯ ವೃಂದಗಳನ್ನು ಕರೆಸಿಬಿಟ್ಟು ಆಚರಣೆಯನ್ನು ಮಾಡ್ತೀವಿ ಅನ್ನುವಂಥ ವಿಷಯವನ್ನು ಹೇಳಿದರು. ಇದು ನಿಜವಾಗಲೂ ಸ್ವಾಗತಾರ್ಹ. ಏಕೆಂದರೆ ಹೆಣ್ಮಕ್ಳು, ವಯಸ್ಸಾದಂಥವರು, ಮಕ್ಕಳು, ಕುಟುಂಬಸ್ಥರು ಎಲ್ಲರೂ ಬಂದು ನಮ್ಮ ಹಬ್ಬವನ್ನು ನೋಡುವಂಥ ಆಗಬೇಕು. ಯಾವುದೇ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಗಣೇಶ ಇರ್ಬೋದು, ದೀಪಾವಳಿ, ದಸರಾ ಯಾವುದೇ ಇರ್ಬೋದು, ಅದು ನಮ್ಮ ಸಂಸ್ಕೃತಿ, ನಮ್ಮ ಒಂದು ಇತಿಹಾಸ, ನಮ್ಮ ಒಂದು ನಡೆದ ಬಂದ ದಾರಿಯನ್ನು ಸಾರ್ವಜನಿಕವಾಗಿ ಪ್ರಚುರಪಡಿಸುವಂಥದ್ದು, ವ್ಯಕ್ತಪಡಿಸುವಂಥ ವೇದಿಕೆಗಳು. ಅಂಥ ವೇದಿಕೆಗಳಲ್ಲಿ ಈಗ ಸೌಂಡ್ ಸಿಸ್ಟಮ್ ಹಾಕೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಹೊರತಾಗಿ ಏನು ಹೆಚ್ಚೆಚ್ಚು ಜನರು ಇದರಲ್ಲಿ ಪಾಲ್ಗೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತದೆ. ಆ ಪ್ರಯತ್ನಗಳನ್ನು ನಾನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಒಂದು ವಿಷಯ ಎಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕು, ಈ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರಿಗೂ ಪೊಲೀಸರ ಮನೆಯಲ್ಲಿ ಹಬ್ಬ ಇರ್ತಾವಲ್ಲ, ಹಬ್ಬ ನಡೀತಾವಲ್ಲ,